ಹಲೋ ಹಾಯ್. ನಮ್ಮ ಕುಂದಾಪುರ ಕೈ ರುಚಿಯಿಂದ ಒಂದು ತುಂಬ ಆರೋಗ್ಯಕರವಾದ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡಿ ತೋರಿಸ್ತೀನಿ. ಬಾದಾಮ್ ಕ್ಯಾರೆಟ್ ಮಿಲ್ಕ್ ಶೇಕ್. ಈ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. 1-2 ಕ್ಯಾರೆಟ್ ತೊಗೊಂಡಿದ್ದೀನಿ, 1-7-8 ಬಾದಾಮಿ ತೊಗೊಂಡಿದ್ದೀನಿ. ಈಗ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಇದು ಕ್ಯಾರೆಟನ್ನು ಸಿಪ್ಪೆ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಕೊತೀನಿ. ಇವಾಗ ಎಲ್ಲ ಜ್ಯೂಸು ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಈ ಕ್ಯಾಲ್ಸಿಯಂ ಹೇರಳ ಉತ್ಪತ್ತಿಯಾಗುವಂಥ ಕ್ಯಾರೆಟ್ ತಲೆ ಕೂದಲು, ಪ್ರತಿ ಕಣ್ಣಿಗೆ, ಎಲ್ಲದಕ್ಕೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ದಿನಾಲೂ ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕೆ ನಿಮಗೆ ಬೇಜಾರಾದರೆ ಜ್ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡೀರಿ. ಚಿಕ್ಕ ಚಿಕ್ಕದಾಗಿ ಹಚ್ಚಿಬಿಟ್ಟು, ತುಂಬ ಫ್ರೆಶ್ ಆಗಿರೋ ಕ್ಯಾರೆಟ್ ಆದರೆ ಚೆನ್ನಾಗಿರುತ್ತೆ. ಹಾಗೆ ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಇದ್ರ ಜೊತೆ ಬಾದಾಮಿನೂ ಹಾಕ್ತೀನಿ. ನೀರು ಸ್ವಲ್ಪ ಹಾಕ್ತೀನಿ, ತುಂಬ ಜಾಸ್ತಿ ಹಾಕಬಾರ್ದು, ಯಾಕಂದರೆ ವೇಸ್ಟ್ ಆಗುತ್ತೆ. ಅದು ಮುಂದೆ ಯೂಸ್ ಆಗಬೇಕು. ಜಾಸ್ತಿ ಆದರೆ ತೆಳ್ಳಗಿರುತ್ತೆ, ಚೆನ್ನಾಗಿಲ್ಲ. ಕುಕ್ಕರ್ ಮುಚ್ಚಿ 2 ಸೀಟಿ ಹಾಕ್ತೀನಿ. ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ. 2 ಸೀಟಿ ಹಾಕಿದ್ದೀನಿ. ಬೆಂದಾಯಿತು ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಬಾದಾಮಿನೂ ಅದರ ಜೊತೆ ಬೆಂದ್ಬಿಟ್ಟಿದೆ. ಕ್ಯಾರೆಟ್ ನೋಡಿ, ಇವಾಗ ಕಟ್ ಮಾಡಿದರೆ ಈ ಥರ ಆಗಬೇಕು. ತುಂಬ ಬಿಸಿ ಬಿಸಿ ಆದರೆ ಚೆನ್ನಾಗಿರಲ್ಲ, ಅದು ಫ್ಲೇವರ್. ಈಗ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು, ಇದು ನಾನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಬಾದಾಮಿ. ಮತ್ತು ಹೀಗೆ ಒಂಚೂರು 2 ಏಲಕ್ಕಿ ಹಾಕ್ತೀನಿ. ಸಿಪ್ಪೆ ಬಿಡಿಸಿನೂ ಹಾಕ್ಬೋದು, ಹಾಗೇನೂ ಹಾಕ್ಬೋದು. ಆಮೇಲೆ ಬೆಲ್ಲ, ಸಕ್ಕರೆ ಹಾಕಿದ್ರೆ ಅಷ್ಟು ಒಳ್ಳೆಯದಲ್ಲ. ಏನು ತೊಂದರೆ, ಆರೋಗ್ಯ ಚೆನ್ನಾಗಿದ್ದರೆ ಸಕ್ಕರೆ ಹಾಕ್ಕೊಳ್ಳಿ. ನಾವೀಗ ಬೆಲ್ಲ ಹಾಕಿದ್ದೀನಿ. ಮತ್ತು ಬೇಯಿಸಿದ ನೀರು ಸ್ವಲ್ಪ ಇತ್ತಲ್ಲ, ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಇವಾಗ ನೈಸಾಗಿ ರುಬ್ಕೊಂಡು ಬರ್ತೀನಿ. ಕಾಯ್ತಾಯಿರಿ. ಆಯಿತು, ನೈಸಾಗಿ ರುಬ್ಬಿ ಈ ಥರ ಪೇಸ್ಟ್ ಆಗಿದೆ, ತಿಕ್ಕಾಗಿ ಬಂದಿದೆ ನೋಡಿ. ಹಾಗೆ ತಿಂದುಬಿಡೋಣ ಅನಿಸುತ್ತಾ ಇದೆ. ನೋಡಿ ಫ್ರೆಂಡ್ಸ್, ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು. ಇವಾಗ ನಾನು ಒಂದು ಗ್ಲಾಸ್ ಹಾಲನ್ನು ಕಾಯಿಸಿ ತಣ್ಣಗಿಟ್ಕೊಂಡಿದ್ದೀನಿ. ಬಿಸಿ ಬೇಕಾದರೂ ಕುಡಿಬಹುದು, ತಣ್ಣಗೆ ಬೇಕಾದ್ರೂ ಕುಡಿಬಹುದು. ಹಾಗೆಯೇ ಹೋಯ್ತು ನೋಡಿ, ಎಮ್ಮಿ ಕ್ಯಾರೆಟ್ ಜ್ಯೂಸು. ನಿಮ್ಮ ಮನೆಯಲ್ಲಿ ನೀವು ಮಾಡಿ ಮಕ್ಕಳಿಗೂ ಕೊಡಿ, ನೀವು ಕೂಡಿ ಆರೋಗ್ಯವಂತರಾಗಿ. ಕ್ಯಾಲ್ಸಿಯಮ್ ಮಾತ್ರೆ ತಿನ್ನೋದಕ್ಕಿಂತ ಇಂಥವೆಲ್ಲ ತಗೋಬಹುದಲ್ಲ ಫ್ರೆಂಡ್ಸ್. ಆಯಿತು, ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಕಾಯ್ತಾ ಇರಿ.